ಹಾಕಿ ಮಣ್ಣಿನ ಫಲವತ್ತತೆ ಅಷ್ಟೇ ಅಲ್ಲ, ವಾತಾವರಣವನ್ನು ಕೂಡ ನಿಮ್ಗೆ ಗೊತ್ತಿರ್ಬೋದು. ಹಾಸನ ಮತ್ತೆ ಮೈಸೂರಿನಲ್ಲಿ ಒಬ್ಬ ರೈತ ಒಂದು ಕೆಮಿಕಲ್ ಸ್ಪ್ರೇ ಮಾಡಿ ಮನೆಗೆ ಬಂದಿದ್ದಾನೆ, ಸತ್ತೋಗಿದ್ದಾನೆ. ಮೈಸೂರಲ್ಲಿ ಒಂದ್ ಘಟನೆ, ಹಾಸನದಲ್ಲಿ ಒಂದ್ ಘಟನೆ. ಈ ತರ ನಾವು ಎಷ್ಟೋ ಪೆಸ್ಟಿಸೈಡ್ಸ್ ಗಳನ್ನ ಸ್ಪ್ರೇ ಮಾಡ್ತಾ ಇದೀವಿ. ಇಡೀ ಗಾಳಿ, ನೀರು, ಮಣ್ಣು ಎಲ್ಲ ಕಲುಷಿತ ಆಗ್ತಾ ಇದೆ. ನಮ್ಗೆ ಎಲ್ಲಿಂದ ಪೋಷಕಾಂಶಗಳು ಸಿಗಬೇಕು? ಅದಕ್ಕೆ ಮನುಷ್ಯರಿಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು. ಮೊದಲೆಲ್ಲ ಕ್ಯಾನ್ಸರ್ ಓನ್ಲಿ ಸಿಟಿನಲ್ಲಿ ಇರೋರಿಗೆ ಬ್ಯಾಡ್ ಹ್ಯಾಬಿಟ್, ಇವತ್ತು ಹಳ್ಳಿನಲ್ಲೂ ಕೂಡ ಕ್ಯಾನ್ಸರ್ ಇಂದ ಬಳಲ್ತಾರೆ. ಇದು ನೋಡಿ, ಒಬ್ಬ ರೈತ ಒಂದು ಬೆಳೆಗೆ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಈ ಕೆಮಿಕಲ್, ಅವನು ನೋಡಿ ಎಷ್ಟು ಕಂಪ್ಲೀಟ್ ಆಗಿ ಮಾಸ್ಕ್ ಹಾಕಿದಾನೆ, ಎಲ್ಲ ಕವರ್ ಮಾಡ್ಕೊಂಡು ಮಾಡಿದ್ರೆ. ಯಾಕಂದ್ರೆ ಅವ್ನಿಗೆ ಗೊತ್ತು ಇದು ಮೋಸ್ಟ್ ಡೇಂಜರಸ್, ಬೆಳೆಗೆ ಹಾಕ್ಬಿಟ್ಟು ಅಂದ್ರೆ ನಮ್ಮ ದೇಹಕ್ಕೂ ಆದ್ರೂ ತೊಂದರೆ ಅಂತ. ನಮ್ಮ ರೈತರು ಏನ್ ಮಾಡ್ತಾರೆ, ಈ ತರ ಸ್ಪ್ರೇ ಮಾಡ್ತಾರೆ. ಇದರಿಂದ ಬೆಳೆ ಒಳಗಡೆ ಕೆಮಿಕಲ್ ಹೋಗೋದಂತೆ ಗಾಳಿ, ನೀರು ಒಳಗಡೆ ಕೂಡ ಹೋಗ್ತಾರೆ. ಮನುಷ್ಯರಿಗೆ ಫಲವತ್ತತೆ ಸಿಗ್ತಾರೆ, ವಿಷ ತಿಳ್ಕೊಳ್ತಾರೆ. ಅದಕ್ಕೆ ಹೇಳಿದ್ದಾರೆ, ಮನುಷ್ಯರ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶ ಸಿಗ್ತಾ ಇದೆ, ರಕ್ತದ ಒಳಗಡೆ ವಿಷಕಾರಿ ಅಂಶಗಳು ಸಿಗ್ತಾ ಇದೆ, ವಿಷಕಾರಿ ತ್ಯಾಜ್ಯಗಳು ಸಿಗ್ತಾ ಇದೆ ಅಂತ ಮನುಷ್ಯರ ದೇಹದಲ್ಲಿ, ರಕ್ತದ ಒಳಗಡೆ. ಇದು ಇದೇ ತರ ಆದ್ರೆ ಮುಂದೊಂದಿನ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ನನಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ನಮ್ಮ ಆಹಾರದಲ್ಲೂ ಕೂಡ ಅದನ್ನ ಪ್ರಾಸೆಸ್ ಮಾಡೋದಕ್ಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಫ್ಟ್ ಮಾಡ್ಬೇಕಂದ್ರೆ ಕೆಮಿಕಲ್ ಹಾಕ್ತೀವಿ. ಲಾಂಗ್ ಟೈಮ್ ವರೆಗೂ ಹಾಳಾಗಬಾರ್ದು, ಅದು ಕೆಟ್ಟು ಹೋಗ್ಬಾರ್ದು ಅಂತ. ಮನೆಗೆ ತಗೊಂಡ್ ಬಂದಾದ್ಮೇಲೆ ಅದನ್ನ ಅಡಿಗೆ ಮಾಡೋ ವಿಧಾನದಲ್ಲೂ ಕೂಡ ಕಂಪ್ಲೀಟ್, ಯಾಕಂದ್ರೆ ಕುಕಿಂಗ್ ಆಯಿಲ್ ಅಲ್ಲಿ ಮಿಕ್ಸಿಂಗು, ನಾವು ತಿನ್ನೋ ಆಹಾರದಲ್ಲಿ ಮಿಕ್ಸಿಂಗು, ಪ್ರತಿಯೊಂದರಲ್ಲೂ ಕೂಡ ಕಲಬೆರಕೆ. ನಿಮ್ಗೆ ಗೊತ್ತಿರ್ಬೋದು, ಗೋಬಿ ಮಂಚೂರಿ ಒಳಗಡೆ ಅಜಿನೋಮೋಟೋ ಅನ್ನೋ ಕೆಮಿಕಲ್ ಹಾಕ್ತಾರೆ, ಅದು ಕ್ಯಾನ್ಸರ್ ಕಾರಣ. ಯಾವುದೇ ಪದಾರ್ಥ ತಗೊಳ್ಳಿ, ಚಿಪ್ಸ್ ತಗೊಳ್ಳಿ, ಚಿಪ್ಸ್ ಅಲ್ಲಿ, ಚಾಕ್ಲೇಟ್ ತಗೊಳ್ಳಿ, ಚಾಕ್ಲೇಟ್ ಅಲ್ಲಿ ಅದನ್ನ ಟೇಸ್ಟ್ ಹಾಕದಾಗ್ಲೇ ನಮಗೆ ಚೆನ್ನಾಗಿ ಅನ್ಸೋದು, ನಾವು ಅದನ್ನ ಮತ್ತೆ ಮತ್ತೆ ತಿನ್ನೋದು. ಇದನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ, ಎಲ್ಲಾ ಜನರೇಷನ್ ತಿಂತಾರೆ. ಅದಕ್ಕೆ ಬೇಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾರೋ, ದೇಹದಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇರೋದು. ಇನ್ನು ನಾಲ್ಕನೇದು ಜೆನೆಟಿಕಲಿ ಹೈಬ್ರಿಡ್ ಕ್ರಾಪ್ ನ ಕನ್ವರ್ಟ್ ಮಾಡೋದು. ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಒಳಗಡೆ ಹೈಬ್ರಿಡ್ ಕ್ರಾಪ್ ಇರುತ್ತೆ. ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದಕ್ಕೆ ಕೆಮಿಕಲ್ ಔಷಧ ಸಿಂಪಡಣೆ ಮಾಡಿರ್ತಾರೆ. ನೆಕ್ಸ್ಟ್ ಇದನ್ನ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ, ನಮ್ಮ ಜನರೇಷನ್ ಅವರು ನಾವೆಲ್ಲರೂ ಅನ್ಕೊಂಡಿದೀವಿ ಹಳೆ ಪದ್ಧತಿ ಆಹಾರ, ರೊಟ್ಟಿ ತಿಂತಾ ಇದ್ರು, ಇಲ್ಲ ರಾಗಿ ಮುದ್ದೆ ತಿಂತಾ ಇದ್ರು. ಇವತ್ತು ಮಕ್ಕಳಿಗೆ, ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ರೊಟ್ಟಿ ರಾಗಿ ಮುದ್ದೆ. ಅವ್ರಿಗೆ ಏನ್ ಇಷ್ಟ ಅಂದ್ರೆ ಬೇಕರಿ ಐಟಮ್ ಇಷ್ಟ, ಇಲ್ಲ ಪಿಜ್ಜಾ ಬರ್ಗರ್, ಇಲ್ಲ ಇದ್ರದ ಜಂಕ್ ಫುಡ್ಸ್ ಗಳು ಇಷ್ಟ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅವ್ರು ಏನಪ್ಪಾ ಅಂತ ಗೊತ್ತೇ, ಕಡಿಮೆ ಕ್ವಾಂಟಿಟಿ ನಾನು ತಿಂತಾ ಇದ್ದೀನಿ ಅಂತ. ಇದು ತಿಂದ್ರೆ ಆಟೋಮೆಟಿಕ್ ಹೇಳ್ತಾರೆ ಅವರು, ನಿನ್ನ ದೇಹದ ಒಳಗಡೆ ಹಾರ್ಮೋನಲ್ ಬದಲಾವಣೆ ಆಗುತ್ತೆ, ನಿನ್ನ ದೇಹದ ಒಳಗಡೆ ವಿಷಕಾರಿ ಪದಾರ್ಥಗಳು, ರಕ್ತದ ಒಳಗಡೆ ಟ್ರಾನ್ಸ್ ಫ್ಯಾಟ್ ಅಂತ. ನೋಡಿ, ಯಾವಾಗಲೂ ಒಂದ್ ಅರ್ಥ ಮಾಡ್ತೀವಿ, ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳ್ತಿರ್ತಾರೆ. ನಾವು ಬಳಸೋ ಕುಕಿಂಗ್ ಆಯಿಲ್, ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ ಟ್ರಾನ್ಸ್ ಫ್ಯಾಟ್ ಅಂತ ಬರುತ್ತೆ. ಆ ಟ್ರಾನ್ಸ್ ಫ್ಯಾಟ್ ಆಕ್ಚುಲಿ ಏನ್ ಮಾಡುತ್ತೆ ಅಂದ್ರೆ, ನೀವು ರಕ್ತದ ಒಳಗಡೆ ಹೋದಾಗ ಕರಗಲ್ಲ, ನಿಮ್ ದೇಹದಲ್ಲೇ ಸುತ್ತಾಡ್ತಾ ಇರ್ತದೆ ರಕ್ತದಲ್ಲಿ. ಆ ನಾಳದಿಂದ ಈ ನಾಳಕ್ಕೆ, ಈ ನಾಳದಿಂದ ಆ ನಾಳಕ್ಕೆ. ಇವತ್ತು ನಾವು ಬಳಸೋ ಕುಕಿಂಗ್ ಆಯಿಲ್, ನಾವು ತಿನ್ನೋ ಆಹಾರ ಪದಾರ್ಥಗಳು, ನಾವು ತಿನ್ನೋ ಚಿಪ್ಸ್ ಪ್ಯಾಕೆಟ್ಸ್ ಗಳು ಇರುತ್ತೆ, ಎಲ್ಲದರಲ್ಲೂ ಕೂಡ ಇರುತ್ತೆ ಟ್ರಾನ್ಸ್ ಫ್ಯಾಟ್. ಆ ಟ್ರಾನ್ಸ್ ಫ್ಯಾಟ್ ಗೆ ಬ್ರೇಕ್ ಆಗಲ್ಲ, ರಕ್ತದ ಒಳಗಡೆ ಕರಗಬೇಕದು, ದೇಹದ ಒಳಗಡೆ ಕರಗಬೇಕದು, ಕರಗಲ್ಲ ಟ್ರಾನ್ಸ್ ಫ್ಯಾಟ್. ಆ ಕರಗದೆ ಇರೋದಕ್ಕೇನೆ ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಒಂದು ಕಾರಣ. ಎರಡನೇ ಕಾರಣ, ರಕ್ತ ಆಸಿಡಿಕ್ ಆಗ್ತಾ ಇರೋದು, ಅತಿ ಆಮ್ಲತೆ ಆಗ್ತಾ ಇರೋದು. ಅವಾಗ ಬಿಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಬರ್ತಾ ಇದೆ. ಆ ಟ್ರಾನ್ಸ್ ಫ್ಯಾಟ್ ಅನ್ನ ಇವತ್ತೆಲ್ಲದರಲ್ಲೂ ಬಳಸ್ತಾ ಇದೀವಿ. ಹಾಗಾದ್ರೆ ಒಳ್ಳೆ ಫ್ಯಾಟ್ ಯಾವುದು? ಒಳ್ಳೆ ಫ್ಯಾಟ್ ಯಾವುದು ಅಂದ್ರೆ, ಎಕ್ಸಾಂಪಲ್ ನಮ್ಮ ಫ್ಲಾಕ್ಸ್ ಸೀಡ್ ನಲ್ಲಿ ಇರ್ತಕ್ಕಂಥದ್ದು. ಇದು ಏನು ಮಾಡುತ್ತೆ, ನಿಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಟ್ರಾನ್ಸ್ ಫ್ಯಾಟ್ ಅನ್ನ ಬ್ರೇಕ್ ಮಾಡೋದು. ನೋಡಿ, ಅದಕ್ಕೆ ಹೇಳ್ತಾರೆ ನೋಡಿ, ಫ್ಯಾಟ್ ಇಂದನೇ ಫ್ಯಾಟ್ ಕರಗಿಸೋದು. ಇದು ಕೂಡ ಆಸಿಡ್, ಇದು ಕೂಡ ಫ್ಯಾಟ್, ಇದು ಇನ್ನೊಂದು ಫ್ಯಾಟ್ ಅನ್ನ ಕರಗಿಸೋದು. ಕೊಕೊನಟ್, ಅದರಲ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದು ಏನ್ ಮಾಡುತ್ತೆ ಗೊತ್ತಾ, ನಿಮ್ಮಲ್ಲಿ ಇರ್ತಕ್ಕಂಥ ಫ್ಯಾಟಿ ಆಸಿಡ್ಸ್ ನ ಬ್ರೇಕ್ ಡೌನ್ ಮಾಡೋದು, ಕೆಟ್ಟ ಕೊಬ್ಬನ್ನ ಬ್ರೇಕ್ ಡೌನ್ ಮಾಡೋದು. ಇವತ್ತು ನಾವು ಬಳಸ್ತಕ್ಕಂಥ ಆಹಾರ ತಿನ್ನೋದ್ರಿಂದ ನ್ಯೂಟ್ರಿಷನ್ ಲ್ಯಾಕ್ ಆಗುತ್ತೆ. ಕಿಡ್ನಿ ಲಿವರ್ ಮೇಲೂ ಕೂಡ ಒತ್ತಡ ಬೀಳ್ತಾ ಇದೆ. ಕಿಡ್ನಿ ಲಿವರ್ ಸಮಸ್ಯೆ ಬರ್ತಾ ಇದೆ. ಯಂಗ್ ಏಜ್ ಅಲ್ಲಿ 22 ವರ್ಷದ ಮಕ್ಕಳಿಗೆಲ್ಲ ಕಿಡ್ನಿ ಲಿವರ್ ಸಮಸ್ಯೆ ಬರ್ತಾ ಇದೆ. ಇನ್ನು ನಮ್ಮ ದೇಹವನ್ನ ಆಹಾರ ರೂಪದಲ್ಲಿ ಸರಿ ಮಾಡ್ಕೊಳ್ಬೇಕು. ನಾವಿವತ್ತು ಮೆಡಿಸಿನ್ಸ್ ಯಾವ ಮಟ್ಟದಲ್ಲಿ ತಿಂತಾ ಇದೀವಿ ಅಂದ್ರೆ, ಮೆಡಿಸಿನ್ಸ್ ಮನುಷ್ಯನ ದೇಹದ ಏನು ಚೀಲಕ್ಕೆ ಹಾಕದಂಗೆ ಹೆಂಗ್ ಆಗ್ತಾ ಇರೋದು, ಆತ ತಿಂತಾ ಇರೋದು, ಆ ಲೆವೆಲ್ ತಿಂತಾ ಇರೋದು. ದೇಹದ ತಿಂದು 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 ಮನುಷ್ಯನ ಕಿಡ್ನಿ ಲಿವರ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಮೆಡಿಸಿನ್ ಯಾವಾಗಲೂ ಎಮರ್ಜೆನ್ಸಿ ತಗೋಬೇಕು. ಇವತ್ತು ನಾವು ಹೆಂಗ್ ತಗೊಳ್ತಾ ಇದೀವಿ, ಹ್ಯಾಬಿಚುವಲ್. ಸ್ವಲ್ಪ ತಲೆನೋವು ತಗೊಳ್ತೀವಿ, ಜ್ವರ ಬಂದ್ರೆ ತಗೊಳ್ತೀವಿ. ಅತಿ ಹೆಚ್ಚು ಪೇನ್ ಕಿಲ್ಲರ್ ಗಳನ್ನ ಬಳಸ್ತೀವಿ. ಪೇನ್ ಕಿಲ್ಲರ್ ಗಳು ಕಿಡ್ನಿ ಲಿವರ್ ನ ಡ್ಯಾಮೇಜ್ ಮಾಡುವ, ಆದ್ರೂ ಬಳಸ್ತಾ ಇದೀವಿ. ಇನ್ನು 7ನೇದು, ಇದರಿಂದ
ಜೆನೆಟಿಕಲಿ ಪ್ರಾಬ್ಲಮ್, ತಾಯಿಯಲ್ಲಿ ಪೋಷಕಾಂಶಗಳು ಇಲ್ಲ ಅಂದ್ರೆ ಮಕ್ಕಳಲ್ಲಿ ಯಾವ ಲೆವೆಲ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಇದೊಂದು ಸ್ಟಡಿ ಹೇಳ್ತಾರೆ. 2005ರಲ್ಲಿ ನ್ಯೂ ಬಾರ್ನ್ ಬೇಬಿ ಈಗ ತಾನೇ ಹುಟ್ಟಿರೋ ಮಗುವಿನ ರಕ್ತದೊಳಗಡೆ 280 ವಿಷಕಾರಿ ಪದಾರ್ಥ ಇರ್ತದೆ. ಈಗ ಹುಟ್ಟಿರೋ ಮಗು 280 ವಿಷಕಾರಿ ಪದಾರ್ಥ ಎಲ್ಲಿಂದ ಬಂತು? ತಾಯಿ ಎದೆ ಹಾಲಿಂದ ಪ್ಲಾಸ್ಟಿಕ್ ಹೋಗ್ತಾ ಇದೆ, ಮೈಕ್ರೋ ಪ್ಲಾಸ್ಟಿಕ್. ತಾಯಿ ಆಹಾರದಿಂದ, ಗರ್ಭದಲ್ಲಿದ್ದಾಗ ತಾಯಿಯ ಒಂದು ಅಂಬ್ಲಿಕಲ್ ಕಾರ್ಡ್ ಇಂದ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಇವತ್ತಿನ ಮಕ್ಕಳಲ್ಲಿ ಈ ಅಂಗಾಂಗದ ನ್ಯೂನತೆ ಆಗಕ್ ಕಾರಣ ಡಿಟಾಕ್ಸ್ ಮಾಡಿ, ಇಲ್ಲಾಂದ್ರೆ ಮನುಷ್ಯರು ಸಾಯ್ತಾ ಬರ್ತಾರೆ. ಅದಕ್ಕೆ ಈ ಮಕ್ಕಳು ಯಾಕೆ ಈ ತರ ಹೋಗ್ತಾ ಇದ್ದಾರೆ? ಕ್ಯಾನ್ಸರ್, ಇದಕ್ಕೆ ಬೆನ್ನು ಹುರಿಲ್ಲ, ಈ ಮಗು ಬೆನ್ನು ಹುರಿಲ್ಲ, ಈ ಮಗು ಹೇಳಲ್ಲ, ಈ ಮಗು ಸ್ಟ್ರೆಚರ್ ಮೇಲೆ ಕುತ್ಕೊಂಡಿರೋದು, ಈ ಮಗು ಮಾತಾಡಕ್ ಬರಲ್ಲ. ಇವೆಲ್ಲಾ ತರದ ಪ್ರಾಬ್ಲಮ್ಸ್ಗಳು. ನಿನ್ನೆ ನಾನು ಒಂದು ಬೂಟ್ ಕ್ಯಾಂಪ್ ಅಲ್ಲಿ ಇದ್ದೆ. ಮಂಗಳೂರಿಂದ ಒಂದು ಫ್ಯಾಮಿಲಿ ಬಂದಿದ್ದಾರೆ, 2ನೇ ಮಗು. ಆ ಮಗು ಬೂಟ್ ಕ್ಯಾಂಪ್ ಅಲ್ಲಿ ಮಲಗಿಸಿದಾರೆ. ಆ ಮಗು ಏನಾಗಿದೆ ಅಂದ್ರೆ ಎದ್ದು ಕೊಡಕ್ಕಾಗಲ್ಲ ಮಗು. ನಿನ್ನೆನೆ ನಾನು ನೋಡಿದ್ದೀನಿ ಘಟನೆ, ನಿನ್ನೆನೆ ಎಕ್ಸ್ಪ್ಲೇನ್ ಮಾಡಿದೆ, ನಿನ್ನೆನೆ ಘಟನೆ ನೋಡಿದ್ದೀನಿ. 2ನೇ ಮಗು. ಯಾಕೆ ಈ ಸಮಸ್ಯೆ ಆಗ್ತದೆ ಅಂದ್ರೆ ಪೋಷಕಾಂಶದ ಕೊರತೆ ಇರ್ತ. ಯಾರಲ್ಲಿ? ನಿಮ್ಮೊಳಗಡೆ ಪೋಷಕಾಂಶದ ಕೊರತೆ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೂ ಅದೇ ಸಮಸ್ಯೆ ಬರುತ್ತೆ. ನಿಮ್ಮ ದೇಹದಲ್ಲಿ ಜೀವಕೋಶಗಳ ಹಾನಿ ಆಗುತ್ತೆ. ಅದಕ್ಕೆ ನಮ್ಮ ವೆಸ್ಟೀಜ್ ಒಂದು ಸಂಸ್ಥೆ ಅದ್ಭುತವಾದ ಆಹಾರ ಪೂರಕಗಳನ್ನ ನಮ್ಮೆಲ್ಲರಿಗೂ ಕೂಡ ಸಪ್ಲೈ ಮಾಡ್ತದೆ. ಯಾಕೆ ಅಂದ್ರೆ ಇದನ್ನ ನ್ಯಾಚುರಲಿ ಬೆಳೆದು ನಾವೆಲ್ಲರೂ ತಿನ್ನೋದ್ರಿಂದ ನಮ್ಮ ದೇಹದ ಒಳಗಡೆ ಜೀವಕೋಶಗಳು ಚೆನ್ನಾಗಿರ್ತದೆ. ಇಡೀ ದೇಹಗಳು, ದೇಹ ಮತ್ತೆ ಆರ್ಗನ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಆರ್ಗನ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಪೇಷಂಟ್ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತಗೊಳ್ಬೇಕಾಗಿದೆ. ಮಕ್ಕಳಿಗೆ ಯಾವುದು, ಹೆಣ್ಮಕ್ಳಿಗೆ ಯಾವುದು, ಮಿಡ್ ಏಜ್ ಇರೋರಿಗೆ, ವಯಸ್ಸಾಗಿರೋರಿಗೆ. ಒಂದು ಫ್ಯಾಮಿಲಿಯನ್ನ 4 ಡಿವೈಡ್ ಮಾಡಿದಾಗ ಒಂದು ಹೋಮ್ ಮೀಟಿಂಗ್ 100% ಸಕ್ಸಸ್ ಆಗುತ್ತೆ. ಇಷ್ಟು ಹೇಳಕ್ ನಮಗೆ 1 ಅವರ್ ಹೇಳ್ಬೋದಾ? ಅವಾಗ ವ್ಯಕ್ತಿ ಏನಾಗ್ತಾನಂದ್ರೆ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ.